Hello students, in the last class we looked at addition of 5-digit numbers. In this class we will look at the third chapter, that is subtraction, and the numbers we are going to use for subtraction of 5-digit numbers. Okay, I will take some examples with smaller digit numbers to make you recall the subtraction method. Okay, let me take some examples. For example, 349 minus, okay, not like this, I'll take something like this, minus 28. See, I want to subtract 28 from 349. 28 ಗೆ ಇದರೊಳಗ ಕಳಿಬೇಕಪ್ಪ. ಕಳಿಬೇಕಂತಂದ್ರ ಈಗ 28 ನ ಹೆಂಗ್ ಮಾಡೋದು, ಎಣಿಸ್ಕೊಂತ ಕೊಡಬೇಕಾಗ್ತದೆ, ಮೈನಸ್ ಮಾಡ್ಕೊಳ್ತಾ ಹಿಂಗ ಉಲ್ಟಾ ಮೈನಸ್ ಮಾಡ್ಕೊಂತ ಹೋದಾಗ ನನಗೆ ಏನು ನಂಬರ್ ಸಿಗ್ತದೋ ಅದು ಬರೀಬಹುದು. ಒಂದು ಇಲ್ಲ ನಾವು ಎಡಿಷನ್ ಹೆಂಗ್ ಮಾಡಿದ್ವಿ ಹಂಗ್ ಮಾಡಬಹುದು. ಇನ್ನೊಂದು, ಈಗ ಎಡಿಷನ್ ಮಾಡ್ದಂಗ್ ಮಾಡ್ಬೇಕಂತಂದ್ರ ನಾನು ನಿಮಗೆ ಏನ್ ಹೇಳಿದ್ನಿ, ಬೇಸಿಕ್ ರೂಲ್ ಹೇಳಿದ್ನಿ. ಏನು, ಯೂನಿಟ್ ಪ್ಲೇಸ್ ಕೆಳಗ ಯೂನಿಟ್ ಪ್ಲೇಸ್ ಬರೀಬೇಕು, ಟೆನ್ಸ್ ಪ್ಲೇಸ್ ಕೆಳಗ ಟೆನ್ಸ್ ಪ್ಲೇಸ್ ಬರೀಬೇಕು. ಸೊ ಇದು ಹೆಂಗ್ ಬರ್ಕೋತೀವಿ ನಾವೀಗ, 349 minus 28. So 9 minus 8 is 1, 4 minus 2 is 2, 3 minus nothing. ಏನು ಇಲ್ಲ ಅಂತಂದ್ರೆ ಏನು 0 ಅಂತ ಕನ್ಸಿಡರ್ ಮಾಡ್ತೀವಿ. So 3 minus 0 is 3. Okay, this is your basic subtraction. ಇದಾಯ್ತಾ? ಈಗ ಇದು ದೊಡ್ಡ ನಂಬರ್ ಒಳಗ ಸಣ್ಣ ನಂಬರ್ ಕಳೆದ್ರೆ ಹೆಂಗ ಅಂತ. ಈಗ ಸಣ್ಣ ನಂಬರ್ ಒಳಗ ದೊಡ್ಡ ನಂಬರ್ ಕಳಿಬೇಕಪ್ಪ ಅಂತಂದ್ರೆ ಏನ್ ಮಾಡ್ಬೇಕು, ಈಗ ನೋಡಿ ನಾ ಸಿಂಪಲ್ ಆಗಿ ಹೇಳ್ತೀನಿ. 0 1 2 3 4 5 minus 2 minus 3 minus 4. So ಇಲ್ಲಿ ನೋಡ್ರಿ ಹಿಂಗ ನಂಬರ್ಸ್ ಬರ್ತೀನಿ ನಾನು. ಈ ಕಡೆ ಹಾಗೆ ಮುಂದೆ ಹೋಗ್ತಿರೋದು 6 7 8 9 10 ಹಾಗೆ ಹೋಗ್ತೀನಿ ಮುಂದೆ. ಈ ಕಡೆ -5 -6 -7 8. ಓಕೆ, ಈಗ ನಾ ಏನ್ ಮಾಡ್ತೀನಿ, 4 minus 7 ದೊಡ್ಡ ನಂಬರ್ ಒಳಗ ಸಣ್ಣ ನಂಬರ್ ಕಳೆದಂಗ ಈಗ 1 2 3 4 5 6 7 minus 4 ಇತ್ತಂದ್ರೆ ಏನ್ ಮಾಡ್ತೀವಿ, 7 minus 4 ಇತ್ತಂದ್ರೆ 1 2 3 4 5 6 7 7 minus 4 ಇದ್ದಾಗ ಈ 7 ಒಳಗೆ ಏನ್ ಮಾಡ್ತೀವಿ, 4 ಮೈನಸ್ ಮಾಡ್ಕೊಂಡ್ರೆ ತೆಕ್ಕಂತ ಬರ್ತೀವಿ, ಉಳಿದಷ್ಟು 3. ಇದು ಸಬ್ಟ್ರಾಕ್ಷನ್ ಹೆಂಗ್ ಮಾಡಿದೇನು, ದೊಡ್ಡ ನಂಬರ್ ಒಳಗ ಸಣ್ಣ ನಂಬರ್ ಕಳೆಯೋದು. ಈಗ ಸಣ್ಣ ನಂಬರ್ ಒಳಗ ದೊಡ್ಡ ನಂಬರ್ ಕಳೆಯೋದು ಅಂದ್ರ ಇಲ್ಲಿ ನೋಡಿ, ಫಸ್ಟ್ ಏನ್ ಮಾಡಬೇಕು, 0 ಇಂದ ಮುಂದಕ್ಕೆ ಹೋಗ್ಬೇಕು. ಎಷ್ಟು ಸ್ಟೆಪ್, ಇಲ್ಲಿಂದ 4 ಅಲ್ಲ, ಸೊ 4 ಮುಂದಕ್ಕೆ ಹೋಗ್ಬೇಕು. ಈಗ -7 ಮೈನಸ್ ಅಂದ್ರೆ ಏನು, ಇಲ್ಲಿ ಏನ್ ಮಾಡಿ ಕಳ್ಕೊಂತ ಹೋಗಿರಲ್ಲ, ಇನ್ನು ಹಂಗೆ ಇಲ್ಲಿ ವಾಪಸ್ ಬರಬೇಕು. 1 ಸ್ಟೆಪ್ 2 3 4 5 6 7 ಸ್ಟೆಪ್ ವಾಪಸ್ ಬಂದ್ರೆ ನಮಗೆ ಏನು ಸಿಕ್ತು, -3. ಇದು ಏನಿದು, ಇದು ಹಿಂಗ ಲೈನ್ ಹಾಕಿ ಮಾಡೋದು. ಓಕೆ, ಈಗ ಸ್ಕೇಲ್ ಹಾಕೊಂಡು ನಂಬರ್ ಹಾಕೊಂಡು ಸಬ್ಟ್ರಾಕ್ಟ್ ಮಾಡೋದು. ಈಗ ಡೈರೆಕ್ಟ್ ಪೆನ್ ಅಂಡ್ ಪೇಪರ್ ತಗೊಂಡು ಈಗ ನಾರ್ಮಲ್ ಸಬ್ಟ್ರಾಕ್ಷನ್ ಮೆಥಡ್ ಒಳಗೆ ಮಾಡ್ಬೇಕಂದ್ರೆ ಹೆಂಗ್ ಮಾಡ್ಬೇಕು, ಇಲ್ಲಿ ನೋಡಿ 4 minus 7 ಅದಕ್ಕೆ ಏನ್ ಮಾಡ್ಬೇಕು, 7 minus 4 ಬರ್ಕೋಬೇಕು. ಈಗ 4 minus 7 ಇಂದ 7 minus 4 ಮಾಡ್ಬೇಕು. ಮಾಡಿ ಬಂದಿದ್ದ ಆನ್ಸರ್ ಗೆ ಮುಂದೆ ಮೈನಸ್ ಇರಬೇಕು, ಇಷ್ಟೇ. ಓಕೆ, ಇಲ್ಲಿ ನೋಡಿ ಹಿಂಗ್ ಮಾಡಿದ್ರು ಅದೇ ಬಂತು, ಹಿಂಗ್ ಮಾಡಿದ್ರು ಅದೇ ಬಂತು. ಬಂದಿದ್ದ ಆನ್ಸರ್ ಗೆ ಏನ್ ಮಾಡ್ಬೇಕು, ಮೈನಸ್ ಇರಬೇಕು. ಅದು ಯಾವಾಗ, ಸಣ್ಣ ನಂಬರ್ ಒಳಗ ದೊಡ್ಡ ನಂಬರ್ ಕಳಿಬೇಕು. ಓಕೆ, ಇದೆಲ್ಲ ಬೇಸಿಕ್ ಸಬ್ಟ್ರಾಕ್ಷನ್ ನೀವು ಕಲ್ತಿರಿ, ನಿಮ್ ಪ್ರೀವಿಯಸ್ ಕ್ಲಾಸಸ್ ಒಳಗ 4th ಕಲ್ತಿರಿ ಇದೆಲ್ಲ ಸಬ್ಟ್ರಾಕ್ಷನ್. ಓಕೆ, ಈಗ ಕೆಲವೊಂದು ಎಕ್ಸಾಂಪಲ್ಸ್ ತಗೊಳ್ತೀನಿ ಸಬ್ಟ್ರಾಕ್ಷನ್ ನೋಡ್ಕೊಂತ ಹೋಗೋಣ. 5 ಡಿಜಿಟ್ ನಂಬರ್ 5 ಡಿಜಿಟ್ ನಂಬರ್ ಒಳಗ ಸ್ಮಾಲೆಸ್ಟ್ ನಂಬರ್ ಯಾವುದು,
10,000 and biggest number ಯಾವುದು greatest number ಯಾವುದು 99,999 okay ನೋಡಿ one example ಏನದ subtract 26,235 from 39,637 ಏನು subtract 26,235 from 39,637 ಏನಪ್ಪ ಇದರ ಅರ್ಥ subtract this from this ಅಂತ ಇದ್ರೊಳಗ ಇದು ಕಳೀರಿ ಅಂತ ಈಗ ಅದೇ ಆ ನಂಬರ್ ಈಗ ಕೊಟ್ಟು ಈ ನಂಬರ್ ಆ ಕಡೆ ಕೊಟ್ಟಿದ್ರೆ ಏನಾಗ್ತಿತ್ತು ಇದ್ರೊಳಗ ಅದು ಕಳೀಬೇಕು ಓಕೆ subtract this from this ಇದ್ರೊಳಗ ಇದು ಕಳೀಬೇಕು ಓಕೆ 5 ಡಿಜಿಟ್ ನಂಬರ್ಸ್ ಅಲ್ಲ ಅದನ್ನು 5 ಡಿಜಿಟ್ ನಂಬರ್ ಅಲ್ಲ ಸೊ ನಾವು ಏನು ಮಾಡಬೇಕು ಯಾವ ಪ್ಲೇಸ್ ಕೆಳಗ ಯಾವುದು ಇರ್ತದ ಅದೇ ಬರ್ಕೋಬೇಕು ಫಸ್ಟ್ ನಂಬರ್ 39,637 minus ನೋಡಿ ಯೂನಿಟ್ ಪ್ಲೇಸ್ ಕೆಳಗೆ ಯೂನಿಟ್ ಟೆನ್ಸ್ ಕೆಳಗೆ 10 ಹಿಂಗ್ ಬರ್ಕೋಬೇಕಲ್ಲ ಅದು 5 ಒಳಗೆ ಇದು 5 ಒಳಗೆ ಸೊ ಇದು ಪ್ರಾಬ್ಲಮ್ ಇಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ 26,235 ಓಕೆ ಈ ಎಕ್ಸಾಂಪಲ್ ಅಲ್ಲ ನೋಡಿ 7 minus 5 ಎಷ್ಟು 2 3 minus 3 0 6 minus 2 is 4 9 minus 6 is 3 and 3 minus 2 is 1 just one to answer 13,402 okay one more example 18,948 from 42,361 ಈಗ ನೋಡಿ ಇದರಿಂದ subtract this number from this number ಅಂದ್ರೆ ಇದ್ರೊಳಗ ಇದು ಕಳಿಬೇಕು ಅದರೊಳಗೆ ಇದು ಮೈನಸ್ ಮಾಡಬೇಕು 42,361 minus 18,948 ಈಗ ನೋಡಿ 1 minus 8 1 ಒಳಗ 8 ಹೋಗಲ್ಲ ಹಾಗಂತ ನೀವು ಅವಾಗ ಹೇಳಿದ ಮೆಥಡ್ ಯೂಸ್ ಮಾಡಕ್ಕಾಗಲ್ಲ ಏನು ಸಣ್ಣ ದೊಡ್ಡ ನಂಬರ್ ಒಳಗ ಸಣ್ಣ ನಂಬರ್ ಕಳೆದು ಮೈನಸ್ ಇಡಬೇಕಂತ ಹೇಳಿದಲ್ಲ ಅದು ಮಾಡಕ್ಕಾಗಲ್ಲ ಇಲ್ಲಿ ನಾವು ಏನ್ ಮಾಡ್ಬೇಕಂತಂದ್ರೆ ಅದು ಯಾವಾಗ ಮಾಡ್ಬೇಕಂದ್ರೆ ಫುಲ್ ನಂಬರ್ ಕನ್ಸಿಡರ್ ಮಾಡ್ತಾರೆ ಈಗ ಸಪೋಸ್ 29 ಇನ್ನೊಂದು 31 ಈಗ 29 ಒಳಗ 31 ಕಳಿಬೇಕಾದ್ರೆ ಏನ್ ಮಾಡ್ತೀವಿ ಇದು ಮೈನಸ್ ಇದು ಟೋಟಲ್ ಇದು ಮೈನಸ್ ಇದು ಮಾಡಿ ಆಮೇಲೆ ಬಂದಿದ್ದ ಆನ್ಸರ್ ಗೆ ಮೈನಸ್ ಇಡ್ತೀವಿ ಬಟ್ ಇಲ್ಲಿ ನಾವಿನ್ನ ಟೋಟಲ್ ನಂಬರ್ ಮೈನಸ್ ಮಾಡಿಲ್ಲ ಬಟ್ ನಮ್ಗ ಒಂದೊಂದು ಡಿಜಿಟ್ ಒಳಗೆ ಏನಾಗಿರ್ತದ ಸಣ್ಣ ನಂಬರ್ ದೊಡ್ಡ ನಂಬರ್ ಬರುತ್ತೆ ಅವಾಗ ಏನ್ ಮಾಡ್ಬೇಕು ಮೆಥಡ್ ಏನ್ ಮೆಥಡ್ 1 ಒಳಗ 8 ಹೋಗಲ್ಲ ಸೊ ಏನ್ ಮಾಡ್ತೀವಿ ನಾವು ಇದಕ್ಕ ಒಂದು ಬಾರೋ ತಗೋತೀವಿ ಇದಕ್ಕ 1 ತಗೊಂಡು ಇದೆಷ್ಟಾಗ್ತದ ಇದಕ್ಕೆ 1 ತಗೊಂಡ್ರ 11 ಆಗ್ತದೆ 11 ಒಳಗೆ 8 ಹೋದ್ರ ಎಷ್ಟು 3 11 ಒಳಗೆ 8 ಹೋದ್ರ 3 ಇದು ಏನ್ ಮಾಡ್ತೀವಿ ನಾವೀಗ ನಾವು ಇಲ್ಲಿ ಒಂದು ತಗೊಂಡಿವಲ್ಲ ಈ ಕೆಳಗೆ ಒಂದು ಹೆಚ್ಚಿಗೆ ಮಾಡ್ತೀವಿ ಕೆಳಗಿನ ನಂಬರಿಗೆ ಒಂದು ಹೆಚ್ಚು ಮಾಡ್ತೀವಿ ಸೊ ಇಲ್ಲಿ ನೋಡಿ ಈ ನಂಬರಿಗೆ ನಾವು ಏನ್ ಮಾಡಿವಿ ಒಂದು ಕ್ಯಾರಿ ತಗೊಂಡಿವಿ ಯಾಕೆ ತಗೊಂಡಿವಿ ಇಲ್ಲಿ ಕೆಳಗೆ ದೊಡ್ಡ ನಂಬರ್ ಅದ ಇದರಿಂದ ಇದು ಮೈನಸ್ ಮಾಡಕ್ ಆಗಲ್ಲ ಈಗ ಇದು ಮೈನಸ್ ಮಾಡಿದಾಗ ಏನ್ ಮಾಡ್ಬೇಕು ಅದು ಕ್ಯಾರಿ ವಾಪಸ್ ಕೊಡ್ತೀವಿ ಎಲ್ಲಿ ಸಣ್ಣ ನಂಬರಿಗೆ ಈ ನಂಬರಿಗೆ ಕೊಡ್ತೀವಿ ಕೆಳಗಿನ ನಂಬರಿಗೆ ಇಲ್ಲಿ ಮೇಲಿನ ನಂಬರಿಗೆ ಕ್ಯಾರಿ ತಗೋತೀವಿ ಅದು ತಗೊಂಡಿದ್ದು ನೆಕ್ಸ್ಟ್ ಸ್ಟೆಪ್ ಮಾಡುವಾಗ ಕೆಳಗಿನ ನಂಬರಿಗೆ ವಾಪಸ್ ಕೊಡ್ತೀವಿ ಸೊ ಈಗ ಎಷ್ಟಾಗ್ತದೆ ನೋಡ್ರಿ 6 minus 5 ಇದೆಷ್ಟಾಯ್ತು 4 plus 1 5 6 minus 5 1 ಓಕೆ ಈಗ 3 minus 9 3 ಒಳಗೆ 9 ಹೋಗಲ್ಲ
ಅದಕ್ಕೆ ಏನ್ ಮಾಡ್ತೀವಿ ಇದಕ್ಕ ಒಂದು ಕ್ಯಾರಿ ತಗೋತೀವಿ 13 ಒಳಗೆ 9 ನಂಬರ್ ಎಷ್ಟಾಯ್ತು 4 ಆಯ್ತು ಈಗ ಏನ್ ಮಾಡ್ತೀವಿ ಒಂದು ವಾಪಸ್ ಕೊಡ್ತೀವಿ ಕೆಳಗಿನ ನಂಬರ್ ಗೆ ಕ್ಯಾರಿ ವಾಪಸ್ ಕೊಡ್ತೀವಿ ಇದು 1 ಪಟ್ಟ ಈಗ ನೆಕ್ಸ್ಟ್ ಏನು 2 ಒಳಗ 9 ಇದು 8 + 1 ಕ್ಯಾರಿ ಪಕ್ಕದಲ್ಲಿ ಇದು 8 ಇದ್ದಿದ್ದು ಏನಾಯ್ತು 9 ಆಯ್ತು ಸೊ ಈಗ 2 ಒಳಗ 9 ಹೋಗಲ್ಲ ಏನ್ ಮಾಡ್ತೀವಿ 2 ಕ ಮತ್ತೊಂದು ಕ್ಯಾರಿ ತಗೋತೀವಿ ಸೊ 12 ಒಳಗ 9 ಹೋದ್ರೆ ಎಷ್ಟಾಯ್ತು 3 ಈಗ ಕ್ಯಾರಿ ತಗೊಂಡಿದ್ದೆ ಹಿಂದಿನ ಸ್ಟೆಪ್ ಗೆ ಏನ್ ಮಾಡ್ತೀನಿ ನೆಕ್ಸ್ಟ್ ಸ್ಟೆಪ್ ಗೆ ವಾಪಸ್ ಕೊಡ್ತೀನಿ ಸೊ ಎಷ್ಟಾಯ್ತು 4 - 2 ಇದು 1 ಇದ್ದು 2 4 - 2 is 2 ಸೊ ನಮಗೆ ಎಷ್ಟು ಬಂತು 42,361 minus 18,948 ಮಾಡಿದಾಗ 23,413 ಬಂತು ಓಕೆ ಇದಾಗಿದೆ This is how subtraction is done for 5-digit numbers. Another example of number 36,491 minus 22,342. Sorry. I'm sorry. I need to take a bigger number. Ali, dot number ತಗೋಬೇಕಲ್ಲ ಈಗ ಎಷ್ಟು ಬರಿ 48,273 okay ನೋಡಿ subtract this number from this number ಅಂದ್ರ ಈ ನಂಬರ್ ಒಳಗ ಇದು ಕಳಿಬೇಕು ಮೈನಸ್ ಮಾಡಬೇಕು 48,273 minus 36,491 ಇಲ್ಲಿ ನೋಡಿ ಲಾಸ್ಟ್ ಪ್ರಾಬ್ಲಮ್ ಒಳಗ ಲಾಸ್ಟ್ ಎಕ್ಸಾಂಪಲ್ ಒಳಗ ಏನಿತ್ತು ಫಸ್ಟ್ ಗೆ ಏನಿತ್ತು ಸಣ್ಣ ನಂಬರ್ ಒಳಗ ದೊಡ್ಡ ನಂಬರ್ ಮೈನಸ್ ಮಾಡಬೇಕಾಗ್ತಿತ್ತು ಅವಾಗ ನಮಗೆ ಅದು ಆಗಲ್ಲ ಅದಕ್ಕೆ ಏನ್ ಮಾಡಿದ್ವಿ ನಾವು ಒಂದು ಕ್ಯಾರಿ ತಗೊಂಡಿದ್ವಿ ಬಟ್ ಇಲ್ಲಿ ನೋಡಿ ಇಲ್ಲೇನು ದೊಡ್ಡ ನಂಬರ್ ಒಳಗ ಸಣ್ಣ ನಂಬರ್ ಸೊ ತಗೋಬೇಡಿ 3 - 1 is 2 ನೆಕ್ಸ್ಟ್ ಸ್ಟೆಪ್ ಒಳಗ ಇಲ್ಲಿ ನಾವು ಕ್ಯಾರಿ ತಗೊಂಡಿಲ್ಲ ಅದಕ್ಕೆ ಇಲ್ಲಿ ವಾಪಸ್ ಕೊಡಲ್ಲ ಈಗ ಏನ್ ಮಾಡ್ತೀವಿ 7 - 9 ಡೈರೆಕ್ಟ್ ಮಾಡಕ್ ಟ್ರೈ ಮಾಡ್ತೀವಿ ಬಟ್ ಇಲ್ಲಿ ನೋಡ್ರಿ 7 ಒಳಗ 9 ಹೋಗಲ್ಲ 7 is smaller number 9 is bigger number so ಒಂದು ಕ್ಯಾರಿ ತಗೋತೀವಿ 17 ಒಳಗ 9 ಹೋದ್ರ 8 ಈಗ ಈ ಸ್ಟೆಪ್ ಒಳಗ ನಾವು ಕ್ಯಾರಿ ತಗೊಂಡಿವಿ ನೆಕ್ಸ್ಟ್ ಸ್ಟೆಪ್ ಒಳಗ ವಾಪಸ್ ಓಕೆ 2 ಒಳಗ 5 ಯಾಕಿದು 4 + 1 ಓಕೆ 2 ಒಳಗ 5 ಹೋಗುತ್ತೆ ಆಗಲ್ಲ ಸೊ ಏನು ಮಾಡ್ತೀವಿ ಕ್ಯಾರಿ ಅಗೇನ್ 12 - 5 is 7 ಓಕೆ ಮತ್ತೆ ಕ್ಯಾರಿ ವಾಪಸ್ ಯಾಕ ನೆಕ್ಸ್ಟ್ ಪ್ರೀವಿಯಸ್ ಸ್ಟೆಪ್ ಒಳಗ ನಾವು ತಗೊಂಡಿದ್ವಿ ಈ ಸ್ಟೆಪ್ ಒಳಗ ವಾಪಸ್ ಕೊಡ್ತೀವಿ so 8 - 7 ಯಾಕ 6 + 1 8 - 7 is 1 and remaining ದೊಡ್ಡ ನಂಬರ್ ಅಲ್ಲ ಸಣ್ಣ ನಂಬರ್ ಅಲ್ಲ ಸೊ ಇಲ್ಲಿ ನಮಗೆ ಪ್ರಾಬ್ಲಮ್ ಇಲ್ಲ ಮತ್ತೆ ಈ ಸ್ಟೆಪ್ ಒಳಗ ನಾವು ಕ್ಯಾರಿ ತಗೊಂಡಿಲ್ಲ ಸೊ ಇಲ್ಲೇನು ಕೊಡೋದು ಬೇಕಾಗಿಲ್ಲ 4 - 3 is 1 ನೋಡಿ 48,273 minus 36,491 is 11,782 ಓಕೆ ಈಗ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ ಎಕ್ಸಾಂಪಲ್ಸ್ ಹೆಂಗಪ್ಪ ಯಾವ ತರ ನಾವು ಎಲ್ಲೆಲ್ಲಿ ಸಬ್ಟ್ರಾಕ್ಷನ್ ಯೂಸ್ ಮಾಡ್ತೀವಿ ಓಕೆ ಒಂದು ಎಕ್ಸಾಂಪಲ್ ಅಲ್ಲ ನೋಡ್ರಿ ಲಾಸ್ಟ್ ಇಯರ್ 16,986 kg of rice was consumed by midday meals of primary school students. This year it is 21,482 kg of rice. How many more kg of rice is used this year? ಇಲ್ಲಿ ನೋಡಿ ಪ್ರಾಬ್ಲಮ್ ಏನಂತಂದ್ರ ಏನು ಒಂದು ವರ್ಷ ಎಷ್ಟು ಈಗ ಗವರ್ನಮೆಂಟ್ ಸ್ಕೂಲ್ ಒಳಗ ಹುಡುಗರಿಗೆ ಮಿಡ್ ಡೇ ಮೀಲ್ಸ್ ಅಂತ ಕೊಡ್ತಾರೆ ಮಧ್ಯಾಹ್ನ ಊಟ ಇರ್ತದೆ ಹುಡುಗರಿಗೆ ಫ್ರೀ
ಗವರ್ಮೆಂಟ್ ಸ್ಕೂಲ್ಗಳ ಅಲ್ಲಿ ಏನಾಗಿದೆ ಒಂದು ವರ್ಷದ ಫುಲ್ ಎಲ್ಲ ಲೆಕ್ಕ ನೋಡಿದಾಗ ಅವ್ರಿಗೆ ಏನ್ ಗೊತ್ತಾಗಿದೆ ಒಂದು ವರ್ಷ ಎಷ್ಟು ಯೂಸ್ ಆಗಿದೆ ರೈಸ್ ಅಕ್ಕಿ ಎಷ್ಟು ಯೂಸ್ ಆಗಿದೆ 16,986 kg 86 kg ಇದು ಒಂದು ವರ್ಷ ಯೂಸ್ ಆಗಿದೆ ಅದರ ನೆಕ್ಸ್ಟ್ ಇಯರ್ ಎಷ್ಟು ಯೂಸ್ ಆಗಿದೆ ಅಂತಂದ್ರೆ 21,482 kg ಒಂದು ವರ್ಷ ಇಷ್ಟು ಯೂಸ್ ಆಗಿದೆ ಇನ್ನೊಂದು ವರ್ಷ ಇಷ್ಟು ಯೂಸ್ ಆಗಿದೆ ಓಕೆ ಏನ್ ಹೇಳಿದ್ರ ಈ ವರ್ಷ ಕ್ವೆಶ್ಚನ್ ಆಗಿ ಏನ್ ಕೇಳಿದ್ರೆ ಈ ವರ್ಷ ಎಷ್ಟು ಜಾಸ್ತಿ ಯೂಸ್ ಮಾಡಿದ್ರು ಹಿಂದಿನ ವರ್ಷಕ್ಕಿಂತ ಎಷ್ಟು ಜಾಸ್ತಿ ಯೂಸ್ ಮಾಡಿದ್ರು ಅಂದ್ರೆ how many more kg of rice is used this year how many more ಅಂತ ಬಂದಾಗ ಏನ್ ಮಾಡಬೇಕು ಮೈನಸ್ ಮಾಡಬೇಕು ಓಕೆ ನೋಡಿ 21,482 minus 16,986 okay this minus this ನೋಡಿ ಈಗ 2 ಒಳಗೆ 6 ಹೋಗಲ್ಲ ಸೊ ಏನು ಮಾಡ್ತೀವಿ ಕ್ಯಾರಿ 12 ಒಳಗೆ 6 ಹೋದ್ರೆ 6 ಈಗ ಕ್ಯಾರಿ ವಾಪಸ್ ಕೊಡ್ಬೇಕು ಈ ಸ್ಟೆಪ್ಪಿಗೆ 8 ಒಳಗೆ 9 ಹೋಗಲ್ಲ ಅಂದ್ರೆ ಏನು ಮಾಡಬೇಕು ಕ್ಯಾರಿ 18 ಒಳಗೆ 9 ಅಂದ್ರೆ 9 ಮತ್ತೆ ನೆಕ್ಸ್ಟ್ ಸ್ಟೆಪ್ ವಾಪಸ್ ಕೊಡ್ತೀವಿ 4 ಒಳಗೆ 10 ಹೋಗಲ್ಲ ಸೊ ಏನು ಮಾಡ್ತೀರಿ ಕ್ಯಾರಿ 14 ಒಳಗೆ 10 ಹೋದ್ರೆ 4 ಓಕೆ ಮತ್ತೆ ಕ್ಯಾರಿ ವಾಪಸ್ ಕೊಡ್ಬೇಕು 1 ಒಳಗೆ 7 ಹೋಗಲ್ಲ ಓಕೆ ಸೊ ಏನು ಮಾಡ್ತೀವಿ ಮತ್ತೆ ಕ್ಯಾರಿ 11 ಒಳಗೆ 7 ಹೋದ್ರೆ 4 ಸೊ ಕ್ಯಾರಿ ವಾಪಸ್ ಕೊಡಿ ಈಗ 2 ಒಳಗೆ 2 0 2 minus 2 0 ಸೊ ಎಷ್ಟು ಜಾಸ್ತಿ ಆಯಿತು 4,496 kg ಜಾಸ್ತಿ ಆಯಿತು how many more kg of rice is consumed this year ಅಂತ ಕೇಳಿದಾರೆ how many more ಅಂದ್ರೆ ಏನು ಮಾಡ್ತೀವಿ ಮೈನಸ್ ಮಾಡ್ತೀವಿ ಸೊ ಆನ್ಸರ್ ಏನು ಬಂತು how many more ಎಷ್ಟು ಜಾಸ್ತಿ ಬಂತು ಇಷ್ಟು ಜಾಸ್ತಿ ಯೂಸ್ ಆಗಿದೆ ಅಂದ್ರೆ ಈ ಇಯರ್ ಒಳಗ ಇಷ್ಟು ಜಾಸ್ತಿ ರೈಸ್ ಯೂಸ್ ಆಗಿದೆ ಅಂತ ಓಕೆ ಈಗ ಇಲ್ಲ ನೆಕ್ಸ್ಟ್ ಒನ್ ಮೋರ್ ಎಕ್ಸಾಂಪಲ್ ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಪ್ಪ ಸಬ್ಟ್ರಾಕ್ಷನ್ ಒನ್ ಮೋರ್ ಎಕ್ಸಾಂಪಲ್ the workers of a tea factory have to fill 48,342 packets of tea powder in a day. They had filled 33,675 packets before lunch time. Find the remaining packets to be filled. Okay. ಒಂದು ಫ್ಯಾಕ್ಟರಿ ಅಲ್ಲ ಟೀ ಫ್ಯಾಕ್ಟರಿ ಅಂತಂದ್ರೆ ಅಲ್ಲಿ ಏನ್ ಮಾಡ್ತಾರ ಟೀ ಅಂದ್ರೆ ಚಾದೇನು ಇದು ಪೌಡರ್ ಇರ್ತಲ್ಲ ಅದು ಪ್ಯಾಕೇಜಿಂಗ್ ಮಾಡ್ತಾರ ಈಗ ಅವ್ರದ್ದೇನದ ಕೆಲಸ ಅಂತಂದ್ರೆ ಒಂದ್ ದಿವಸಿಗೆ 48,342 ಪ್ಯಾಕೆಟ್ಸ್ ಅವರು ಫಿಲ್ ಮಾಡ್ಬೇಕಂದ್ರ ಅಷ್ಟು ಪ್ಯಾಕೆಟ್ಸ್ ತಯಾರು ಮಾಡ್ಬೇಕು ಅವರು ಟೀ ಪ್ಯಾಕೆಟ್ಸ್ ಆದ್ರ ಅವರು ಬಿಫೋರ್ ಲಂಚ್ ಎಷ್ಟು ಮಾಡಿದಾರ 33,675 ಪ್ಯಾಕೆಟ್ಸ್ ಅವರು ಆಲ್ರೆಡಿ ಫಿಲ್ ಮಾಡಿದ್ದಾರೆ ಯಾವಾಗ ಲಂಚ್ ಟೈಮಿಗೆ ಈಗ ಕ್ವೆಶ್ಚನ್ ಏನು ಕೇಳಿದಾರ ಫೈಂಡ್ ದಿ ರಿಮೈನಿಂಗ್ ಪ್ಯಾಕೆಟ್ಸ್ ಟು ಬಿ ಫಿಲ್ಡ್ ನೋಡಿ ಹೌ ಮೆನಿ ಅಂದಾಗ ಹೌ ಮೆನಿ ಮೋರ್ ಅಂದಾಗ ಸಬ್ಟ್ರಾಕ್ಷನ್ ಮಾಡಬೇಕು ಮತ್ತ ರಿಮೈನಿಂಗ್ ಅಂತಂದಾಗ ಸಬ್ಟ್ರಾಕ್ಷನ್ ಮಾಡಬೇಕು ಹೆಂಗ ನೋಡ್ರಿ ಈಗ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಇಷ್ಟು ಮಾಡಬೇಕಿತ್ತು ಅದರ ಇಷ್ಟು ಮಾಡಿದ್ರೆ ಇನ್ನ ಎಷ್ಟು ಮಾಡಬೇಕು ರಿಮೈನಿಂಗ್ ಅದೇನು what is the remaining number of tea packets that they should prepare ಅಂತ ಕೇಳಿದ್ದಾರೆ ಈಗ ಈ ಕ್ವೆಶ್ಚನ್ ಗೆ ನಾ how many more ಅಂತ ಯೂಸ್ ಮಾಡಬಹುದು ಹೆಂಗ ಈಗ ನಾನು ಹೇಳ್ತೀನಿ in a day the members of the factory are required to fill 48,342 tea packets but and before the lunch they had filled 33,675 packets. Now after lunch how many more packets they need to fill ಅಂತ ಹೇಳ್ಬೋದು ನಾನು ಹೌದಾ
ಇಲ್ಲೇನ್ ಕೇಳಿದಾರೆ ವಾಟ್ ಇಸ್ ದ ರಿಮೈನಿಂಗ್ ನಂಬರ್ ಆಫ್ ಪ್ಯಾಕೆಟ್ಸ್ ಅಂತ ಕೇಳಿದಾರೆ. ಸೊ ರಿಮೈನಿಂಗ್ ಅಂತಿದ್ದಾಗ ಮತ್ತೆ ಹೌ ಮೆನಿ ಮೋರ್ ಅಂತಿದ್ದಾಗ ಏನ್ ಮಾಡ್ತೀವಿ ಸಬ್ಟ್ರಾಕ್ಷನ್ ಮಾಡ್ತೀವಿ. ನೋಡಿ 48,342 and here 33,675 minus 1 2 ಒಳಗೆ 5 ಹೋಗ್ತದ ಇಲ್ಲ. ಸೊ 12 ಕ್ಯಾರಿ 12 ಒಳಗೆ 5 ಹೋದ್ರೆ 7 ಕ್ಯಾರಿ ವಾಪಸ್ ಕೊಡ್ಬೇಕಲ್ಲ ನೆಕ್ಸ್ಟ್ ಸ್ಟೆಪ್ಪಿಗೆ. ಈ ಸ್ಟೆಪ್ಪಿಗೆ ತಗೊಂಡ್ಮೇಲೆ ಈ ಸ್ಟೆಪ್ಪಿಗೆ ವಾಪಸ್ ಕೊಡ್ಬೇಕು. ಕೊಟ್ಟೆ 4 ಒಳಗೆ 8 ಹೋಗಲ್ಲ. ಸೊ ಕ್ಯಾರಿ 14 ಒಳಗೆ ಇತ್ತಂದ್ರೆ 6 ಓಕೆ. ಕ್ಯಾರಿ ತಗೊಂಡೆ ಹಿಂದಿನ ಸ್ಟೆಪ್ಪಿಗೆ ಮುಂದಿನ ಸ್ಟೆಪ್ಪಿಗೆ ವಾಪಸ್ ಕೊಡ್ರಿ. ತಗೊಂಡಿಲ್ಲ ವಾಪಸ್ ಕೊಡ್ರಿ. 3 ಒಳಗೆ 7 ಹೋಗ್ತದ ಇಲ್ಲ ಮಾರ್ಕ್ ಕ್ಯಾರಿ ತಗೋರಿ. 13 ಒಳಗೆ 7 ಹೋದ್ರೆ 6 ಅಲ್ಲ. ಈಗ ಈ ಸ್ಟೆಪ್ ಒಳಗೆ ಕ್ಯಾರಿ ತಗೊಂಡಿರಿ ನೆಕ್ಸ್ಟ್ ಸ್ಟೆಪ್ಗೆ ಕೊಡ್ರಿ ವಾಪಸ್. 8 ಒಳಗೆ 4 ಹೋಗ್ತದ ಸೊ ಕ್ಯಾರಿ ತಗೊಳ್ಳೋದು ಬೇಕಾಗಿಲ್ಲ. 8 ಒಳಗೆ 4 ಹೋದ್ರೆ 4 ಈ ಸ್ಟೆಪ್ ಒಳಗೆ ಕ್ಯಾರಿ ತಗೊಂಡಿಲ್ಲ. ಸೊ ಈ ಸ್ಟೆಪ್ ಏನು ಕೊಡೋದು ಬೇಕಾಗಿಲ್ಲ. 4 - 3 is 1 ಹೋಗ್ತದಲ್ಲ. ಸೊ ಎಷ್ಟು ಪ್ಯಾಕೆಟ್ಸ್ ಇನ್ನ ಅವರು ಫಿಲ್ ಮಾಡಬೇಕು. ವಾಟ್ ಇಸ್ ದ ರಿಮೈನಿಂಗ್ ನಂಬರ್ ಆಫ್ ಪ್ಯಾಕೆಟ್ಸ್ ದೇ ನೀಡ್ ಟು ಫಿಲ್. ದಟ್ ಇಸ್ 14,667 or how many more packets they need to fill. 14,667 ಓಕೆ. ಇದು ಎರಡೆರಡು ನಂಬರ್ ನಲ್ಲಿ ಆಪರೇಷನ್ ಮಾಡ್ತಪ್ಪ. ಏನು ಆಪರೇಷನ್ ಅಂತಂದ್ರೆ ಡಾಕ್ಟರ್ಸ್ ಮಾಡ್ತಾರಲ್ಲ ಆಪರೇಷನ್ ಸಬ್ಟ್ರಾಕ್ಷನ್ ಓಕೆ. ಈಗ ನೆಕ್ಸ್ಟ್ ಇದು ಎರಡೆರಡು ನಂಬರ್ಸ್ ಜೊತೆ ಈಗ 3 ನಂಬರ್ಸ್ ಕೊಟ್ಟ 3 ನಂಬರ್ ಹೆಂಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. A mobile phone factory manufactures 23,715 mobiles in November and 34,160 mobiles in December. Out of them, 42,534 mobiles were sold. Find how many mobiles are left unsold in the factory. Okay, ಏನು ಕೊಟ್ಟಿದ್ದಾರೆ ನವೆಂಬರ್ ಮತ್ತು ಡಿಸೆಂಬರ್ ನಾಗ ಎಷ್ಟೆಷ್ಟು ತಯಾರಾಗ್ತಾವ ಫೋನ್ ಅಂತ ಕೊಟ್ಟಿದ್ದಾರೆ. ಎಷ್ಟು ತಯಾರಾಗ್ತಾವಪ್ಪ ನವೆಂಬರ್ ನಾಗ 23,715 mobiles, ಡಿಸೆಂಬರ್ ಒಳಗ 34,160. ಇದ್ರೊಳಗ ಎಷ್ಟು ಸೋಲ್ಡ್ ಆಗ್ಯಾವ ಎಷ್ಟು ಮಾರಾಟ ಆಗ್ಯಾವ 42,534. ಕೇಳಿದೇನು how many mobiles are left unsold in the factory. ಒಂದು ತಿಂಗಳು ಇಷ್ಟ ಇರೋದು ಒಂದು ತಿಂಗಳು ಇಷ್ಟ ಇರೋದು ಅದ್ರಾಗ ಇಷ್ಟು ಮಾರಾಟ ಆಗೋದು ಉಳಿದಿದ್ದು ಎಷ್ಟು ಈ ಫ್ಯಾಕ್ಟರಿ ಹತ್ರ ಏನ್ ಮಾಡಬೇಕು ಇವೆರಡು ಆಡ್ ಮಾಡಿದ್ರೆ ಟೋಟಲ್ ಎಷ್ಟು ಮೊಬೈಲ್ ಫೋನ್ಸ್ ಫ್ಯಾಕ್ಟರಿ ಒಳಗೆ ಅದಾವ ಅಂತ ಗೊತ್ತಾಗ್ತದ. ಇದು ಮೈನಸ್ ಮಾಡಿದ್ರೆ ಎಷ್ಟು ಹೊರಗೆ ಹೋದ್ವು ಎಷ್ಟು ಸೋಲ್ಡ್ ಔಟ್ ಆದ್ವು ಅಂತ ಗೊತ್ತಾಗ್ತದ. ಈಗ ನೆಕ್ಸ್ಟ್ ಇವೆರಡು ಮೈನಸ್ ಮಾಡಿದ್ರೆ ನಮಗೆ ಏನ್ ತಿಳಿತದ ಎಷ್ಟು ಫ್ಯಾಕ್ಟರಿ ಹತ್ರ ಉಳಿದವು ಅಂತ ತಿಳಿತದೆ. ಓಕೆ, ಸೊ ಇದು ಹೆಂಗ್ ಬರ್ಕೋತೀವಿ ನಾವು ಅಂದ್ರ ನೋಡಿ ಇವೆಲ್ಲ ಆಡ್ ಮಾಡ್ಬೇಕಾ. ಸೊ 23,715 plus 34,160 ಇದು ಆಡ್ ಮಾಡಿದ್ರೆ ಒಂದು ಆನ್ಸರ್ ಬರ್ತದೆ. ಆನ್ಸರ್ ಇದೆ minus 42,534. ಇದು ಏನು ಇವೆರಡು ಪ್ಲಸ್ ಮಾಡಿ ಇದು ಮೈನಸ್ ಮಾಡಿದ್ರು ಬರ್ತದ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಇಲ್ಲೇ ಮೈನಸ್ ಮಾಡಿ 42,534 ಇದು ಹಿಂಗೆ ಬರ್ಕೋಬಹುದು. ಈಗ ಹೆಂಗ್ ಮಾಡ್ತೀರಪ್ಪ ಫಸ್ಟ್ ಇವೆರಡು ಆಡ್ ಮಾಡಿ ಆಮೇಲೆ ಬಂದಿದ್ರೊಳಗೆ ಅದು ಮೈನಸ್ ಮಾಡಿ. ಓಕೆ, ಈಗ ಫಸ್ಟ್ ಇವೆರಡು ಮಾಡಬೇಕು. 23,715 minus 34,160
ಪ್ಲಸ್ ಮಾಡಿದ್ರೆ ಸಿಂಪಲ್ ಅದ ಓಕೆ ನೋಡಿ 5 plus 0 is 5 1 plus 6 is 7 7 plus 1 is 8 3 plus 4 is 7 2 plus 3 is 5 so ಇದು ಫ್ಯಾಕ್ಟರಿ ಟೋಟಲ್ ಎಷ್ಟು ತಯಾರು ಮಾಡ್ತು ಎರಡು ತಿಂಗಳಾಗ ನವೆಂಬರ್ ಮತ್ತು ಡಿಸೆಂಬರ್ ಒಳಗ ಇಷ್ಟು 57875 ಈಗ ಎಷ್ಟು ಮಾರಾಟ ಆದವು ಅಷ್ಟು 42534 ನೋಡಿ ಈಗ 5 ಒಳಗ 4 ಹೋಗ್ತದ ಸೊ 5 minus 4 is 1 7 ಒಳಗ 3 ಹೋದ್ರ 4 5 minus 8 is 8 minus 5 is 3 7 minus 2 is 5 5 minus 4 is 1 so factory hatra ಎಷ್ಟು ಉಳಿದವು how many are left in the factory how many are unsold that is 15,341 this is all about subtraction in 5 digit numbers thank you